ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ತಮ್ಮ ಹೊಲಗದ್ದೆಗಳಿಗೆ ಡಿಎಪಿ ಗೊಬ್ಬರವನ್ನ ಬಳಸ್ತೀವಿ ಅಲ್ವಾ? ಆದರೆ ಎಂದಾದ್ರೂ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ? ಈ ಸಣ್ಣ ಕಪ್ಪು ಬೂದು ಬಣ್ಣದ ಹರಳನ್ನು ಗಿಡಕ್ಕೆ ಬಾಯಿಯೇ ಇಲ್ಲದಿದ್ರೂ ಅದು ಹೇಗೆ ತಾನೇ ತಿನ್ನುತ್ತೆ ಅಂತ? ಬನ್ನಿ, ಇವತ್ತು ಈ ಒಂದು ಕುತೂಹಲಕಾರಿ ರಹಸ್ಯವನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ಹೌದು, ಪ್ರಶ್ನೆ ತುಂಬಾ ಸರಳವಾಗಿದೆ. ಗಿಡಕ್ಕೆ ಬಾಯಂತೂ ಇಲ್ಲವೇ ಇಲ್ಲ. ಹಾಗಿದ್ದ ಮೇಲೆ ನಾವು ಹಾಕಿದ ಗೊಬ್ಬರವನ್ನ ಅದು ಹೇಗೆ ಗುಳುಂ ಮಾಡುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಒಂದು ಇಂಟ್ರೆಸ್ಟಿಂಗ್ ಪಯಣ. ಬನ್ನಿ ಶುರು ಮಾಡೋಣ. ಸರಿ, ಮೊದಲಿಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಡಿಎಪಿ ಅಂದ್ರೆ ಸುಮ್ಮನೆ ಒಂದು ಗೊಬ್ಬರ ಅಲ್ಲ, ಅದೊಂದು ಸೀಕ್ರೆಟ್ ಪ್ಯಾಕೇಜ್ ಇದ್ದ ಹಾಗೆ. ಅದರೊಳಗೆ ಇಬ್ರು ಪವರ್ಫುಲ್ ಸೂಪರ್ ಹೀರೋಗಳು ಅಡಗಿದ್ದಾರೆ. ಅವರಿಬ್ಬರಿಗೂ ಅವ್ರದೇ ಆದ ಸ್ಪೆಷಲ್ ಕೆಲಸಗಳಿದ್ದಾವೆ. ನೋಡಿ, ಇವರೇ ಆ ಇಬ್ಬರೂ ಹೀರೋಗಳು. ಮೊದಲನೇ ಹೀರೋ ಸಾರಜನಕ. ಇವನೊಬ್ಬ ಪಕ್ಕ ಚುರುಕು ಹುಡುಗ ಇದ್ದಾಗೆ. ಗಿಡ ಹಚ್ಚ ಹಸಿರಾಗಿ ಎಲೆಗಳು ಸೊಂಪಾಗಿ ಬೆಳೆಯೋಕೆ ಇವನೇ ಕಾರಣ. ಇನ್ನು ಎರಡನೇ ಹೀರೋ ಇದಾನಲ್ಲ, ರಂಜಕ. ಆಹಾ, ಇವನು ನಮ್ಮ ಕಥೆಯ ಸೋಮಾರಿ ರಾಜ. ಗಿಡದ ಬೇರುಗಳನ್ನ ಗಟ್ಟಿ ಮಾಡೋದು, ಬೆಳವಣಿಗೆಗೆ ಬೇಕಾದ ಶಕ್ತಿ ಕೊಡೋದು ಎಲ್ಲ ಇವನದ್ದೇ ಜವಾಬ್ದಾರಿ. ಆದ್ರೆ ಇಲ್ಲೇ ನೋಡಿ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ನಮ್ಮ ಈ ರಂಜಕ ಇದೆಯಲ್ಲ, ಇವನು ಅಸಾಧ್ಯ ಸೋಮಾರಿ. ಮಣ್ಣಿನಲ್ಲಿ ಹಾಕಿದ ಕಡೆ ಒಂದಿಷ್ಟು ಜಾಗ ಬಿಟ್ಟು ಕದಲಲ್ಲ, ಒಂದೇ ಕಡೆ ಕೂತ್ಬಿಡುತ್ತೆ. ಗಿಡವೇ ಕಷ್ಟಪಟ್ಟು ಇವನ ಹತ್ರಕ್ಕೆ ಹೋಗ್ಬಿಟ್ಟು. ಇದೇ ನೋಡಿ ಡಿಎಪಿ ಬಳಸೋದ್ರಲ್ಲಿರೋ ಅತಿದೊಡ್ಡ ಸವಾಲು. ಹಾಗಿದ್ರೆ ನಾವು ಹೊಲಕ್ಕೆ ಡಿಎಪಿ ಹಾಕಿದ ಮೇಲೆ ಮಣ್ಣಿನೊಳಗೆ ಏನೆಲ್ಲ ನಡೆಯುತ್ತೆ? ಈ ಸೂಪರ್ ಹೀರೋಗಳು ಹೇಗೆ ತಮ್ಮ ಕೆಲಸ ಶುರು ಮಾಡ್ತಾರೆ? ಬನ್ನಿ, ಈ ರೋಚಕ ಪಯಣವನ್ನ ಹಂತ ಹಂತವಾಗಿ ನೋಡೋಣ. ಮೊದಲನೇದಾಗಿ ನೀರಿನ ಸ್ನಾನ. ಮಣ್ಣಲ್ಲಿರೋ ತೇವಾಂಶ ತಾಗಿದ ತಕ್ಷಣ ಡಿಎಪಿ ಹರಳು ಕರಗಿ ತನ್ನಿಬ್ಬರು ಹೀರೋಗಳನ್ನು ಹೊರಗ್ಬಿಡುತ್ತೆ. ನೆನಪಿಡಿ, ಮಣ್ಣು ಒಣಗಿದ್ರೆ ಡಿಎಪಿ ಕರಗೋದೇ ಇಲ್ಲ, ಗಿಡ ಉಪವಾಸ ಇರಬೇಕಾಗುತ್ತೆ. ಅದಾದ್ಮೇಲೆ ರಾಸಾಯನಿಕ ಮ್ಯಾಜಿಕ್. ಕರಗಿದ ಡಿಎಪಿ ಗಿಡಕ್ಕೆ ಸುಲಭವಾಗಿ ಸಿಗೋ ಹಾಗೆ ಅಮೋನಿಯಂ ಮತ್ತು ಫಾಸ್ಫೇಟ್ ಆಗಿ ಬದಲಾಗುತ್ತೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ, ಬೇರುಗಳ ಬೇಟೆ. ಚುರುಕಾದ ಸಾರಜನಕ ನೀರಿನ ಜೊತೆ ಸರಾಗವಾಗಿ ಬೇರಿನ ಹತ್ರ ಹೋಗುತ್ತೆ. ಆದ್ರೆ ನಮ್ಮ ಸೋಮಾರಿ ರಂಜಕ ಒಂದೇ ಕಡೆ ಕೂತಿರುತ್ತೆ. ಹಾಗಾಗಿ ಗಿಡದ ಬೇರುಗಳೇ ಅದನ್ನು ಹುಡುಕೊಂಡು ಹೋಗ್ಬೇಕು. ಕೊನೆಯದಾಗಿ ಬೇರಿನ ತುದಿಯಲ್ಲಿರೋ ಸಣ್ಣ ಕೂದಲುಗಳು ಒಂದು ಪುಟ್ಟ ಸ್ಟ್ರಾ ಥರ ಕೆಲಸ ಮಾಡಿ ಈ ಪೋಷಕಾಂಶಗಳನ್ನ ಹೀರ್ಕೊಳ್ತವೆ. ಆದರೆ ಒಂದ್ ನಿಮಿಷ, ಇಲ್ಲೊಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ, ಗಮನವಿಟ್ಟು ಕೇಳಿ. ಡಿಎಪಿ ಕರಗಿದಾಗ ಅದರ ಸುತ್ತ ಸ್ವಲ್ಪ ಶಾಖ ಜಾಸ್ತಿ ಆಗುತ್ತೆ. ಅದನ್ನೇನಾದ್ರೂ ಬೀಜದ ಪಕ್ಕದಲ್ಲೇ ಹಾಕಿದರೆ ಆ ಶಾಖಕ್ಕೆ ಎಳೆ ಮೊಳಕೆ ಸುಟ್ಟು ಹೋಗೋ ಅಪಾಯ ಇರುತ್ತೆ. ಅದಕ್ಕಾಗಿಯೇ ಯಾವಾಗ್ಲೂ ಡಿಎಪಿಯನ್ನು ಬೀಜದಿಂದ ಸ್ವಲ್ಪ ದೂರ ಇಡಬೇಕು. ಹಾಗಿದ್ರೆ ನಮ್ಮ ರಂಜಕ ಮಹಾರಾಜ ಎಷ್ಟು ದೂರ ಚಲಿಸುತ್ತೆ ಅಂತೀರಾ? ಊಹಿಸಿ, ಕೇವಲ 1-2 ಇಂಚು ಅಷ್ಟೇ. ಅದಕ್ಕಿಂತ ಒಂದು ಕೂದಲೆಳೆಯಷ್ಟು ಮುಂದೆ ಹೋಗಲ್ಲ. ಅದಕ್ಕಾಗಿಯೇ ನಾವು ಗೊಬ್ಬರವನ್ನ ಬೇರಿನ ಹತ್ತಿರಕ್ಕೆ ಹಾಕಬೇಕು. ಸರಿ, ಈ ಸೈನ್ಸ್ ಎಲ್ಲ ಗೊತ್ತಾಯ್ತು. ಆದ್ರೆ ಇದನ್ನ ನಮ್ಮ ಹೊಲದಲ್ಲಿ ಉಪಯೋಗಕ್ಕೆ ತರೋದು ಹೇಗೆ? ಈ ವಿಷಯ ಗೊತ್ತಿರೋದ್ರಿಂದ ನಮಗಾಗೋ ಲಾಭ ಏನು? ಬನ್ನಿ, ತುಂಬಾ ಸಿಂಪಲ್ ಆಗಿರೋ 3 ಪ್ರಮುಖ ಸಲಹೆಗಳನ್ನ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ಸಲಹೆ, ಗೊಬ್ಬರವನ್ನ ಬೇರುಗಳು ಎಲ್ಲಿರುತ್ತಾವೋ ಅಲ್ಲೇ ಹಾಕಬೇಕು. ಯಾಕೆ? ಮತ್ತೆ ಅದೇ ಕಾರಣ, ನಮ್ಮ ರಂಜಕ ಸೋಮಾರಿ ಬೇರುಗಳು ಅದರ ಹತ್ರ ಹೋದ್ರಷ್ಟೇ ಪ್ರಯೋಜನ. ಎರಡನೇ ಸಲಹೆ, ಡಿಎಪಿಯನ್ನ ಬೇಸಲ್ ಡೋಸ್ ಆಗಿ ಅಂದ್ರೆ ಆರಂಭದಲ್ಲೇ ಕೊಡಿ. ಗಿಡ ಚಿಕ್ಕದಿದ್ದಾಗ ಬೇರುಗಳು ಬೆಳೆಯೋಕೆ ಶಕ್ತಿ ಬೇಕು. ಆ ಟೈಮ್ನಲ್ಲೇ ರಂಜಕ ಸಿಕ್ಕರೆ ಗಿಡದ ಬೆಳವಣಿಗೆ ಜೋರಾಗಿರುತ್ತೆ. ಮತ್ತು ಮೂರನೇ ಸಲಹೆ, ಮಣ್ಣಲ್ಲಿ ತೇವಾಂಶ ಇರಲೇಬೇಕು. ನೀರಿಲ್ಲ ಅಂದ್ರೆ ನೀವು ಹಾಕಿದ ಡಿಎಪಿ ಬರೀ ಒಂದು ಕಲ್ಲಿದ್ದ ಹಾಗೆ. ಆ ಹೀರೋಗಳು ಹೊರಗಬರಕ್ಕೆ ಆಗಲ್ಲ. ಇಷ್ಟೆಲ್ಲ ಕಥೆ ಕೇಳಿದ ಮೇಲೆ ಇದನ್ನೆಲ್ಲ ಒಂದೇ ಒಂದು ಲೈನ್ನಲ್ಲಿ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಸೂತ್ರ ಇದೆ, ಕೇಳಿ. ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಡಿಎಪಿ ಅಂದ್ರೆ ಗಿಡಕ್ಕೆ ನಾವು ಕೊಡೋ ಬೂಸ್ಟ್ ಇದ್ದ ಹಾಗೆ. ಆದ್ರೆ ಅದರಲ್ಲಿರೋ ರಂಜಕ ಸೋಮಾರಿಯಾಗಿರೋದ್ರಿಂದ ನಾವು ಊಟವನ್ನ ಅಂದ್ರೆ ಗೊಬ್ಬರವನ್ನ ಗಿಡದ ಬಾಯಿಯಾದ ಬೇರಿನ ಹತ್ರವೇ ಇಡಬೇಕು. ಜೊತೆಗೆ ಕುಡಿಯೋಕೆ ನೀರನ್ನೂ ಕೊಡಬೇಕು. ಅಷ್ಟೇ. ಇಷ್ಟು ನೆನ್ಪಿದ್ರೆ ಸಾಕು, ಡಿಎಪಿ ಬಳಸೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆದ ಹಾಗೆ. ಹಾಗಿದ್ರೆ ಎಲ್ಲ ಮುಗಿತಾ? ಇಲ್ಲ, ಇಲ್ಲೇ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ನಿಮ್ಮ ಹೊಲದ ಮಣ್ಣಿನ ಪಿಎಚ್ ಮಟ್ಟ ಹೇಳಿದೆ ಅಂತ ಗೊತ್ತಾ? ಯಾಕಂದ್ರೆ ಮಣ್ಣು ತುಂಬಾ ಹುಳಿ ಅಥವಾ ಕ್ಷಾರೀಯವಾಗಿದ್ರೆ ನೀವು ಎಷ್ಟೇ ಬೂಸ್ಟ್ ಕೊಟ್ರೂ ಅದು ಗಿಡಕ್ಕೆ ಸಿಗದೆ ಲಾಕ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದೊಮ್ಮೆ ಇದ್ರ ಬಗ್ಗೆನೂ ಮಾತಾಡೋಣ.